ಮಂಗಳೂರಿನ ಗಾಳಿಪಟ ಉತ್ಸವವನ್ನ ಪ್ರವಾಸೋದ್ಯಮಕ್ಕೆ ಪೂರಕವಾಗಿಸುವುದರ ಜೊತೆಗೆ ಒಂದು ಕ್ರೀಡೆಯನ್ನಾಗಿಸ ಬೆಳೆಸಬಹುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇವರು ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ನಲ್ಲಿ 8ನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬಂದು ಗಾಳಿಪಟ ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸುತ್ತಿದ್ದಾರೆ. ವಿದೇಶಗಳಿಂದ ಹಲವು ಪ್ರವಾಸಿಗರು ಆಗಮಿಸಿ ಈ ಬಾರಿಯ ಗಾಳಿಪಟ ಉತ್ಸವಕ್ಕೆ ಮೆರುಗನ್ನು ನೀಡಿದ್ದಾರೆ. ಗಾಳಿಪಟ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿರುವ ಗ್ರೀಸ್ ದೇಶದವರು ಒಬ್ಬರು ಇಲ್ಲಿಗೆ ಬಂದು ಗಾಳಿಪಟ ಹಾರಿಸಲು ತೋರುತ್ತಿರುವ ಆಸಕ್ತಿ ನೋಡಿದಾಗ ಮುಂಬರುವ ವರ್ಷದಲ್ಲಿ ಗಾಳಿಪಟ ಉತ್ಸವ ಇನ್ನಷ್ಟು ಜನಾಕರ್ಷಣೆ ಗಳಿಸಲಿ ಎಂದರು. ಗಾಳಿಪಟ ಉತ್ಸವಗಳಿಗೆ ಕಾಂಪಿಟಿಷನ್ಗಳಿಗೆ ಆಗ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕು. ಅದಕ್ಕೇನೆ ನಾನು ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೀನಿ, ಬರೋ ವರ್ಷದಲ್ಲಿ ಇದು ಇನ್ನೂ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಇದನ್ನ ಒಂಥರ ಕಾಂಪಿಟೇಷನ್ ಕೂಡ, ಯಾಕಂದ್ರೆ ಇದರಲ್ಲಿ ಎಷ್ಟೋ ಜನ ಇದೊಂದು ಕ್ರೀಡೆ, ಇಟ್ಸ್ ನಾಟ್ ಜಸ್ಟ್ ಹಾಬಿ, ಇಟ್ಸ್ ಆಲ್ಸೋ ಒಂದು ರೀತಿಯಲ್ಲಿ ಸ್ಪೋರ್ಟ್ ಇದೆ ಇದರಲ್ಲಿ. ಅದಕ್ಕೆ ಟ್ಯಾಲೆಂಟು ಬೇಕು. ಕೆಲವರೆಲ್ಲ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು. ಒನ್ ಆಫ್ ದ ಪರ್ಸನ್ಸ್ ಹಿಯರ್, ಅವರು ಈಸ್ ಫ್ರಮ್ ಗ್ರೀಸ್. ಸೊ ಈಸ್ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿರೋ ಬಂದಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್, ಯು ಪ್ಲೀಸ್ ಎನ್ಕರೇಜ್ ಅಂತ ಹೇಳಿದ್ದಾರೆ. ಸೊ ಖಂಡಿತ ನಾವು ಇದನ್ನ ಒಂದು ಕಾಂಪಿಟೇಷನ್ ರೀತಿಯಾಗಿ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಹೇಳ್ತಾ ಇದ್ರು, ಇಲ್ಲಿಯ ಮಕ್ಕಳಿಗೆ, ಇಲ್ಲಿಯ ಯುವಕರಿಗೆ ನಾನು ಒಂದು ವಾರ ಇದ್ದು ಅವ್ರಿಗೆ ಈ ಗಾಳಿಪಟದ ಸ್ಕಿಲ್ಸ್ ಅನ್ನ ನಾನು ಹೇಳ್ಕೊಟ್ಟು ಹೋಗ್ತೀನಿ ಅಂತ ಕೂಡ ಮನುಷ್ಯ ಫ್ರೀಯಾಗಿ ಹೇಳ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ವರ್ಲ್ಡ್ ಚಾಂಪಿಯನ್ ಅಂದ್ರೆ ಇದು ಒಂದು ಕೇವಲ ಚಾಂಪಿಯನ್ಶಿಪ್ ಗೆಲ್ಲಬೇಕು ಅಂತ ಏನಲ್ಲ, ಅವ್ರಿಗೆಲ್ಲ ಇದೊಂದು ಪ್ಯಾಷನ್ ಇದೆ. ಗಾಳಿಪಟ ಸೊ ಎಲ್ಲೆಲ್ಲಿಂದ ಬಂದು ಗುಜರಾತ್ ಇಂದ, ಒರಿಸ್ಸಾ ಇಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಏನಕ್ಕೆ ಬರ್ತಾ ಇದ್ದಾರೆ ಇಲ್ಲಿ? ಇಟ್ಸ್ ಓನ್ಲಿ ಎ ಪ್ಯಾಷನ್. ಅವ್ರ ಒಂದು ಆಸೆ, ಒಂದು ಆಸಕ್ತಿ. ಇದರಿಂದ ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು. ಯಾರು ಎಷ್ಟೆಂದ್ರೆ ಗೊತ್ತಿದೆ ಯಾರು ಗಾಳಿಪಟ ಚಾಂಪಿಯನ್.